ಹಲೋ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಇದು ನಾವು ಲಾಸ್ಟ್ ಟೈಮ್ ಕೊಲ್ಲಾಪುರಕ್ಕೆ ಹೋಗಿದ್ವಿ. ಕೊಲ್ಲಾಪುರ ಹತ್ತಿರದೊಳಗಿರುವಂತಹ ಏನೋ ಒಂದು ಕನ್ನೇರಿ ಮಠ ಇತ್ತು. ಸೊ ಕನ್ನೇರಿ ಮಠ ಅಲ್ಲಿ ಹೋದ್ವಿ. ಭಾರಿ ಆಸಮ್ ಇತ್ತು. ಎಲ್ಲ ಒಂದು ಗುಫಾ ಟೈಪ್ ಮಾಡಿ ಅದರೊಳಗಡೆಯಿಂದ ಹೋಗಿ ಆಮೇಲೆ ಹೊರಗಡೆ ಅಲ್ಲೆಲ್ಲ ಒಟ್ಟು ಮೂರ್ತಿಗಳು, ಹಳೇ ಕಲ್ಚರ್ ಏನೇನಿತ್ತು ನಮ್ದು ಎಲ್ಲವನ್ನು ತೋರಿಸಿದಾರ. ಸೊ ನೋಡ್ಲಿಕ್ಕೆ ಮಾತ್ರ ಆಸಮ್ ಅನ್ನಿಸ್ತು. ಹಳೆ ಕಲ್ಚರ್ ಎಲ್ಲ ಏನೇನಿತ್ತು ಏನೇನಿಲ್ಲ ಎಲ್ಲನೂ ಇದು ಮಾಡಿದ್ರು. ಈ ಸಣ್ಣ ಸಣ್ಣ ಕಿಟಕಿಗಳು ಕೂಡ ಬಿಟ್ಟಿದ್ರು ಅದ್ರ ಗುಫಾ ಒಳಗಡೆ. ಸೊ ಅದೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ಹೋಗಾಕತ್ತಿದ್ದೆ. ಸೊ ಭಾಳ ಚಂದ ಅನ್ನಿಸ್ತು. ನೋಡಿ, ಎಲ್ಲ ಕಲ್ಚರ್ ನಮ್ಮದು ನೋಡ್ಲಿಕ್ಕೆ ಸಿಗ್ತದೆ. ಋಷಿ ಮುನಿಗಳ ಟೈಮ್ದಿಂದ ಹಿಡ್ಕೊಂಡು ಎಲ್ಲ ಏನೇನಿತ್ತಲ್ಲ ಎಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಭಾಳ ಚಂದ ಮಾಡಿದ್ರಲ್ಲೇ. ಸೊ ನೋಡ್ರಿ, ಇಲ್ಲೆಲ್ಲ ಮಹಾಭಾರತ ಬರೆಯಾಕತ್ತಿದ್ದು ಮತ್ತು ಏನೇನೆಲ್ಲ ಅದ ಎಲ್ಲ ಮೂರ್ತಿಗಳನ್ನು ಇಟ್ಟಾರ. ಸೊ ಹೋಗಬೇಕು, ಎಲ್ಲರೂ ಅಲ್ಲಿ ವಿಸಿಟ್ ಮಾಡಬೇಕು, ನೋಡಬೇಕು, ಚಂದ ಅನಿಸ್ತೈತಿ ಅಂತ ಹೇಳಿ ಅಂತೇನೆ. ಸೊ ನೋಡಿರಿ, ಮೂರ್ತಿಗಳ ಆಗಿನ ಕಲ್ಚರ್ ಹೆಂಗಿತ್ತು, ಎಷ್ಟು ಚಂದ ಇತ್ತು ಎಲ್ಲನೂ ತೋರಿಸಿದಾರೋ, ಎಲ್ಲ ಇಲ್ಲಿ ಬರೆದು ಹಾಕಿದಾರೋ. ಎಕ್ಸ್ಪ್ಲನೇಷನ್ ನೀವು ನೋಡ್ಬೇಕು, ಭಾಳ ಚಂದ. ಅಲ್ಲಲ್ಲೆಲ್ಲನೂ ಮೂರ್ತಿಗಳು ಇಟ್ಬಿಟ್ಟಿದ್ದಾರೆ. ಋಷಿಗಳು ಯಾರ್ಯಾರಿದ್ರು, ಹೆಂಗಿದ್ರು ಎಲ್ಲನೂ. ಈವನ್ ಅಲ್ಲಿ ಗುಫಾ ಒಳಗಡೆ ಕ್ಯಾಮ್ರಾ ಸೋದಕ್ಕೆ ಇನ್ಸ್ಟಾಲ್ ಮಾಡ್ಯಾರ, ಯಾರಾದರೂ ಏನೋ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡಬಾರ್ದಂತ ಹೇಳಿ. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಟಾರು. ಸೊ ಭಾಳ ಚಂದ ಒಂದು ಸ್ಟ್ರಕ್ಚರಲ್ಲಿ ರೆಡಿ ಆಗ್ಯದ. ನೋಡಲಿಕ್ಕೆ ಭಾಳ ಚಂದ ಅನ್ಸದ. ಅಷ್ಟು ಅದ್ಭುತ ಮೂರ್ತಿಗಳದಾವ. ಆಗಿನ ಕಲ್ಚರ್ ಒಳಗಿನ ಎಲ್ಲ ರೀತಿಯ ಒಂದು ಇದು ನೋಡ್ರಿ. ನಮ್ಮ ನಾರದ ಮುನಿಗಳು ಸದಕದಾರು. ಸೊ ನಾರದ ಮುನಿಗಳ ಮುಖ ಆಗಿರ್ಬೋದು, ಮತ್ತು ಋಷಿ ಮುನಿಗಳಾಗಿರ್ಬೋದು ಆಗಿನ ಟೈಮದ್ದು. ಸೊ ಎಲ್ಲನೂ ಭಾಳ ಚಂದ ಚಿತ್ರೀಕರಣ ಮಾಡ್ಯಾರಲ್ಲೇ. ಮೂರ್ತಿಗಳಾದ್ರೆ ಇಷ್ಟು ಚಂದ ರೆಡಿ ಮಾಡ್ಯಾರ ಅಂದ್ರೆ ನೋಡ್ಲಿಕ್ಕೆ ಭಾಳ ಚಂದ ಅನಿಸ್ತದ. ಇದು ಋಷಿ ಮುನಿಗಳ ಒಂದು ಇದನ್ನು ತೋರಿಸಿದ್ದಾರೆ ಇದ್ರೊಳಗಡೆ. ಸೊ ಅವರ ಒಂದು ಪರಿವಾರ ಯಾವ ರೀತಿ ಇರ್ತಾ ಇತ್ತು, ಅವ್ರು ಯಾವ ರೀತಿ ಇರ್ತಾ ಇದ್ರು ಅಲ್ಲಿ ಅಂತ ಹೇಳಿ. ಸೊ ಕೆಲಸಗಾರರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗ್ಯದ. ಸೊ ನೋಡ್ರಿ, ಋಷಿ ಅವರು ಜನರಿಗೆ ಹೇಳಿಕತ್ತಾರಲ್ಲಿ. ಇಲ್ಲಿ ಪಾಠ ಹೇಳಿಕತ್ತಾರ, ಗುರುಜಿಗಳು ಪಾಠ ಹೇಳಿಕತ್ತಾರ. ಇಲ್ಲಿ ರಾಜನ ಆಸ್ಥಾನದೊಳಗಡೆ ಏನೋ ಒಂದು ಸಮಾವೇಶ ನಡೀತಾ ಐತಿ. ಚಂದ, ಭಾಳ ಚಂದ ಇದನ್ನ ಮಾಡಿದಾರಲ್ಲಿ ಎಲ್ಲ ಮೂರ್ತಿಗಳ ಬಗ್ಗೆ. ಸೊ ನೋಡ್ರಿ, ಇಲ್ಲೇ ಗುರುಗಳು ಮಕ್ಕಳಿಗೆ ಪಾಠ ಹೇಳಕತ್ತಾರ. ಗೋಡೆ ಒಳಗಡೆನೂ ಭಾಳ ಚಂದ ಮೂರ್ತಿಗಳೆಲ್ಲ ಕೆತ್ತನೆ ಮಾಡಿದಾರು. ಇಲ್ಲಿ ನೋಡ್ರಿ, ದೃಶ್ಯಗಳನ್ನೆಲ್ಲ ಅಲ್ಲಿ ಮಾಡಿದಾರ. ಏಕಲವ್ಯನ ಬಾಣ ಹೊಡಿತಾನ ಪಕ್ಷಿಗೆ, ಅದು ಕೂಡ ಅಲ್ಲಿ ತೋರಿಸಿದಾರ. ಸೊ ಎಲ್ಲ ಮಹಾಭಾರತದ ಒಂದೇನು ದೃಶ್ಯಗಳಿದಾವ ಅವನ್ನೆಲ್ಲ ಅಲ್ಲಿ ಇದು ಮಾಡಿದಾರ, ತೋರಿಸಿದಾರ. ಸೊ ಯಾವ್ಯಾವ ರೀತಿ ಇತ್ತು, ಏನೇನಿತ್ತು ಹಳೆ ಕಾಲದಲ್ಲಿ ಅಂತ ಹೇಳಿ. ಸೊ ಎಲ್ಲವನ್ನು ಅಲ್ಲಿ ಮಾಡ್ತಾರ. ಇವರು ನಮ್ಮ ಸೀತಾಮಾತೆಯರು ಅವರ ಮಕ್ಕಳೊಂದಿಗೆ ಇಲ್ಲಿ ಋಷಿ ಮುನಿಗಳಿದ್ದಾರೆ. ಲವಕುಶ ವಿದ್ಯಾಭ್ಯಾಸ ಕಲಿತಾ ಇರೋದು. ಗುರುಕುಲದಲ್ಲಿ ವಿದ್ಯಾಭ್ಯಾಸದ ಕಲಿಕೆ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿ. ಅದ್ಭುತವಾದಂತಹ ಒಂದು ಚಿತ್ರಣ ಅಂತ ನಾವು ಹೇಳ್ಬೋದು. ನೋಡ್ರಿ, ಬಾಣಗಿನ ಎಲ್ಲ ಹೊಡೆದಿತ್ತು, ಪ್ರಾಣಿಗಳದ್ದು ಆ ರೀತಿ ಏನಿತ್ತು ಆ ಸಮಯದಲ್ಲಿ ಎಲ್ಲವನ್ನ ತೋರಿಸಿದ್ದಾರೆ ಚಿತ್ರಣ. ಭಾಳ ಚಂದ ಮೂಡಿ ಬಂದದ. ನಮ್ಮ ರಾಮ ಲಕ್ಷ್ಮಣರು ಸೀತಾಮಾತೆಯನ್ನು ಹುಡುಕಾಡ್ಲಿಕ್ಕೆ ಹೋಗ್ತಾ ಇದ್ದಾರ. ಇಲ್ಲಿ ಶಬರಿ ದಾರಿ ಕಾಯ್ತಾ ಇದ್ದಾಳ ನಮ್ಮ ರಾಮ ಲಕ್ಷ್ಮಣರದು. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದ ಸಮಯದಲ್ಲಿ
ಭಾಳ ಚಂದ ಚಿತ್ರಣವನ್ನು ಬಿಡಿಸಿದ್ದಾರೆ ಇಲ್ಲಿ. ಹಳ್ಳಿ ಜೀವನದ ಬಗ್ಗೆ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು. ನೋಡ್ರಿ ಆಗಿನ ಕಾಲದೊಳಗೆ ಹೆಂಗೆ ಶುಶ್ರೂಷೆ ಮಾಡ್ತಾಯಿದ್ರು, ವೈದ್ಯ ಹೆಂಗೆ ಮಾಡ್ತಾಯಿದ್ರು ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಋಷಿ ಮುನಿಗಳು ಎಲ್ಲ ತಯಾರಿಕೆಯನ್ನು ಮಾಡ್ಕೊತಾಯಿದ್ರು, ಔಷಧಿಗಳದ್ದು ಎಲ್ಲ. ಸೊ ಅವುಗಳ ಬಗ್ಗೆ ಕೂಡ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸಿದ್ದಾರೆ. ನೋಡ್ರಿ ವೈದ್ಯಕೀಯ ವ್ಯವಸ್ಥೆ ಆಗಿನ ಟೈಮಿಗೆ ಹೆಂಗಿತ್ತು ಅಂತ ಹೇಳಿ. ನೋಡ್ರಿ ಪೋಸ್ಟ್ ಮಾರ್ಟಮ್ ಮಾಡಿ ಕಲ್ಸಕತ್ತಾರ ನೋಡ್ರಿ. ಇವಾಗ ಆಗಿನ ಸಮಯದಲ್ಲೇ ಅದೆಲ್ಲ ಇತ್ತು. ನೋಡ್ರಿ ಸರ್ಜರಿ ಎಲ್ಲ ಮಾಡ್ತಾ ಇದ್ರು ಅವಾಗ. ಗುರುಗಳು ವಿದ್ವಾಂಸರು ಹೇಳಿದ ರೀತಿಯಲ್ಲಿ ಎಲ್ಲ ಜನ ಕೆಲಸ ಮಾಡ್ತಾಯಿದ್ರು. ಅವರ ಅಚ್ಚರಿಯಾದಂತಹ ಒಂದು ಜ್ಞಾನ ಆಗಿನ ಸಮಯದಲ್ಲಿ. ಈಗಿನವರೇನೋ ಹೊಸದಾಗಿ ಏನೂ ಮಾಡ್ತಾ ಇಲ್ಲ, ಎಲ್ಲ ಹಳೆ ನಮ್ಮ ಋಷಿಮುನಿಗಳ ಕಾಲದಿಂದಲೂ ಎಲ್ಲ ಆಗಿ ಬಂದಂತಹ ಒಂದು ವಿದ್ಯೆಯನ್ನೇ ಈಗ ಮತ್ತೆ ಮರಳುಕಳಿಸಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾವಿಲ್ಲಿ ನೋಡ್ಬೋದು ಅಷ್ಟೇ, ಬೇರೆ ಹೊಸದೇನೋ ಇಲ್ಲಿ ಜನ ಇವಾಗ ಮಾಡ್ತಾ ಇಲ್ಲ. ಹಳೆ ನಮ್ಮ ಗುರುಕುಲ ಪದ್ಧತಿಯಿಂದನೂ ಕೂಡ ಏನು ಪಾಲಿಸ್ಕೊಂಡು ಬಂದಿದ್ದಾರೋ ಆ ಒಂದು ವಿದ್ಯಾಭ್ಯಾಸಗಳೇ ಇವಾಗ ಮುಂದುವರಿತಾ ಇರೋದು. ಅದನ್ನೇ ಮಾಡರ್ನ್ ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು ಅಷ್ಟೇ. ಅದರ್ವೈಸ್ ಎಲ್ಲ ಹಳೆ ಕಾಲದಿಂದ ಮೊದಲಿಂದನೇ ಇತ್ತು. ಇವಾಗ ಹೊಸದಾಗಿ ಮಾಡ್ತಾ ಇರೋದು ಏನೂ ಇಲ್ಲ, ಯಾವ ಟೆಕ್ನಾಲಜಿನೂ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಗೋಡೆಗಳೊಳಗಡೆ ಕಲಾಕೃತಿಗಳಿತ್ತು. ಹೊರಗಡೆ ಬಂದ್ವಿ, ಗುಫಾದಿಂದ ಬಂದ ಮೇಲೆ ಇಲ್ಲಿ ಎಲ್ಲ ನೋಡ್ತಾ ಇದ್ವಿ. ಕಲ್ಲುಗಳನ್ನು ಎಬ್ಬಿಸ್ತಾ ಇದ್ರು. ಅವಾಗ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಯಾವ ರೀತಿ ಎತ್ತುತ್ತಾ ಇದ್ರು ಅನ್ನೋದಕ್ಕೆ ಇದೊಂದಿಲ್ಲಿ ತೋರಿಸಿದಾರ ಸ್ಟ್ರಕ್ಚರ್. ಇದು ನೋಡ್ರಿ ರೈತನಿಗೆ ಹೊಲ ಉಳೋದು ಎಲ್ಲ ಯಾವ ರೀತಿ ಅಂತ ಹೇಳಿ. ನೀರು ತೊಗೊಂಡು ಹೋಗಾಕತ್ತಾರು ಬಾವಿಯಿಂದ, ನೀರು ಜಗ್ಗಿ. ನೋಡ್ರಿ ಎಷ್ಟು ಜನರಿದಾರಲ್ಲೇ, ನೀರೆಲ್ಲ ತುಂಬ್ಕೊಂಡು ಹೋಗ್ಲಿಕ್ಕತ್ತಾರ. ದನ ಕರು ಮೈಲಿಕ್ಕೆ ಬಿಟ್ಟಿದಾರ ಇಲ್ಲಿ. ಮೈಲಿಕ್ಕೆ ಬಿಟ್ಟು ನೋಡ್ರಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಎಷ್ಟು ಚಂದ ಚಿತ್ರಣವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ಜನ ಇದ್ದಾರೇನೋ ಅಂತ ಅನ್ನಿಸ್ಬೇಕು, ಆ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಮಕ್ಕಳ ಆಟ ಆಡೋದು, ದನ ಕರುಗಳನ್ನು ಮೈಲಿಕ್ಕೆ ಬಿಟ್ಟಿದ್ದು, ಪ್ರತಿಯೊಂದೂ ಎಷ್ಟು ನಿಜ ರೂಪಕ್ಕೆ ತರಲಿಕ್ಕೆ ಅವರು ನ್ಯಾಚುರಲ್ ಆಗಿ ರೆಡಿ ಮಾಡ್ಯಾರ ಅಂತಂದ್ರೆ ಭಾಳ ಚಂದ ಅನಿಸ್ತು ನೋಡಲಿಕ್ಕೆ. ಇಲ್ಲಿ ಇನ್ನೂ ಕೆಲಸ ನಡೀತಾ ಇತ್ತು. ಮತ್ತು ಇಲ್ಲಿ ನೋಡ್ರಿ ಎಲ್ಲ ಚಿತ್ರಾನ್ನ ಮಾಡ್ಯಾರ ನೋಡ್ರಿ. ನಾನು ಸ್ಟಾರ್ಟಿಂಗ್ ದೂರದಿಂದ ನೋಡಿದ ಕೂಡಲೇ ಇದು ಕುರಿಗಳು ಕರೆನೇ ಇದ್ದಾವೇನೋ ಆಡುಗಳು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸಮೀಪ ಬಂದು ನೋಡಿದ್ರೆ ಅದು ಕೂಡ ಏನಪ್ಪ ಅಂತಂದ್ರೆ ಮೂರ್ತಿ ಅಂತ ಹೇಳಿ ಗೊತ್ತಾಯ್ತು. ಸೊ ಇಲ್ಲಿ ನೋಡ್ರಿ ಅಜ್ಜ ಯಾರನ್ನೋ ದಾರಿ ಕಾಯಕತ್ತಾನ. ಇಲ್ಲಿ ಅಜ್ಜ ಹೋರಿ ಹೊಡ್ಕೊಂಡು ಹೋಗ್ಲಿಕ್ಕತ್ತಾನು. ಇಲ್ಲಿ ಎಮ್ಮೆ ಮೇಯ್ಸಾಕತ್ತಾರು. ಇಲ್ಲಿ ನಮ್ಮ ಅಜ್ಜ ಕುರಿ ಕಾಯಕತ್ತಾನ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಲಿಕ್ಕತ್ತಾರ. ಎಷ್ಟು ಚಂದ ಚಿತ್ರಣ ಅಂತಂದ್ರೆ ಅನ್ಬೋದು ನಾವು. ಇದಕ್ಕೆ ನೋಡಿದ್ರೆ ದೂರದಿಂದ ನೋಡಿದ್ರೆ ನಿಜ ಯಾರೋ ಅಲ್ಲಿ ಇದ್ದಾರ ಅನ್ನಿಸ್ತದ, ಅಷ್ಟು ಚಂದ ಚಿತ್ರಣಗಳನ್ನು ಮಾಡಿದ್ದಾರೆ, ಮೂರ್ತಿಗಳನ್ನು ರಚನೆ ಮಾಡಿದ್ದಾರೆ. ಇವರು ನೇಗಿಲು ನೋಡ್ಕೊಂಡು ಬೀಜ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೂ ಕೆಲಸ ಸ್ಟಾರ್ಟ್ ಇತ್ತು ನಾವು ಹೋದಾಗ. ಸೊ ಇನ್ನೂ ಕೆಲಸ ಮಾಡ್ತಾ ಇದ್ರು ಅವಾಗ. ನೋಡ್ರಿ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಕತ್ತಾರ ಅನ್ನಗಳಿಲ್ಲೇ. ಇನ್ನು ಇವುಗಳ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನೋಡ್ರಿ ಅಜ್ಜಿಗಳು ಕಟ್ಟಿ, ಹಳೆ ಕಾಲದೊಳಗೆ ಕಟ್ಟಿ ಮೇಲೆ ಕುಂದ್ರೋದೊಂದು ಪದ್ಧತಿ ಇತ್ತು. ಗಿಡದ ನೆಲ್ಲಿಗೆ. ಸೊ ಅಲ್ಲೆಲ್ಲ ಕುಂತಾರ ಅಜ್ಜಿಗಳು ಮಾತಾಡ್ಕೊಂತ. ಇಲ್ಲಿ ನೋಡ್ರಿ ಅಜ್ಜಿ ಕಟ್ಟಿಗೆ ಹೊತ್ಕೊಂಡು ಹೋಗಾಕತ್ತಾಳ. ಆಡುಗಳು, ಲಂಬಾಣಿಗಳ ಮನೆ ಹೆಂಗಿತ್ತು ಸ್ಟ್ರಕ್ಚರ್ ಲಂಬಾಣಿಗಳು ಅಂತ ಹೇಳಿ ಆ ಒಂದು ಇದನ್ನು ತೋರಿಸಿದಾರೆ ಇಲ್ಲೇ. ಬಾಗಲ್ದಾಗೆಲ್ಲ ಕೋಳಿ ಗೀಳಿ ಎಲ್ಲ ಅದಾವಿಲ್ಲೇ. ಸೊ ಲಂಬಾಣಿಗಳ ಮನೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಚಿತ್ರಣ. ನೋಡ್ರಿ ಗರಡಿ ಮನೆ ಚಿತ್ರಣ. ನೋಡ್ರಿ ನಮ್ಮ ಮಂಗಣ್ಣ ಅದಾನಲ್ಲೇ ಆಟ ಆಡ್ಸಕತ್ತಾರು. ಮಂಗನ ಆಟ
ಇಲ್ಲಿ ಮಕ್ಕಳು ಆಟ ಆಡಕತ್ತಾರು. ಇವೆಲ್ಲ ನಾವು ಸಣ್ಣಾಗಿರುವಾಗ ಆಟ ಆಡೇವಿ. ಅಜ್ಜಿ ಪಾಪ ಹೊರಗೆ ಹೊತ್ಕೊಂಡು ಹೋಗ್ಲಿಕ್ಕತ್ತಾಳ. ಕಟ್ಟಿಗೆ ಹೊರಿನ ಬಟ್ಟೆ ಒಳಗೆ ಹಾಕಿ. ಇಲ್ಲಿ ನೋಡ್ರಿ ಡೊಳ್ಳು ಕುಣಿತಾ ಬಾರಿಸ್ಕೊಂತ ಕುಣಿಲಿಕ್ಕತ್ತಾರ ನೋಡ್ರಿ. ಎಷ್ಟು ಅದ್ಭುತವಾಗಿ ಅವರೆಲ್ಲ ಆ ಮೂರ್ತಿಗಳನ್ನು ರಚನೆ ಮಾಡಿದಾರಂದ್ರೆ ನೋಡಿ ಭಾಳ ಆಶ್ಚರ್ಯ ಅನಿಸ್ತದ. ಇಲ್ಲಿ ನೋಡ್ರಿ ವ್ಯಾಪಾರ ಕಟ್ಟಿ ಮಾರ್ಕೆಟ್ ಹೆಂಗಿತ್ತವಾಗಿನ ಕಾಲ ಅಂತ ಹೇಳಿ ಇಲ್ಲಿ ಬುಟ್ಟಿ ಮಾರಾಕತ್ತಿದ್ರು. ಇಲ್ಲೇನು ಮಾಡಕತ್ತಾರು, ಇಲ್ಲಿ ಗಿಳಿ ಶಾಸ್ತ್ರ ಕೇಳಕತ್ತಾರ. ವಾವ್, ಇಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರ್ಲಿಕ್ಕೆ ಇಟ್ಟಾರು. ಅಲ್ಲಿ ಹಂಚಿ ಬಟ್ ಇಲ್ಲಿ ಅಣ್ಣ ಫೋಟೋ ತೆಗಿಯಾಕತ್ತಾನ. ಇಲ್ಲಿ ಬೊಂಬೆಗಳನ್ನೆಲ್ಲ ಮಾರಕ್ಕಿಟ್ಟಾರ. ರಥ ಎಳಿತಾ ಇದ್ದಾರೆ. ಇಲ್ಲಿ ಜಾತ್ರೆ ಒಂದು ಪ್ರಸಂಗನೂ ಅಲ್ಲಿ ಮಾಡಿದ್ರು, ಬಹಳ ಚಂದ ಇತ್ತು. ಇಲ್ಲಿ ರಥ ಎಳಿತಾ ಇದ್ದಾರೆ ನೋಡ್ರಿ ಜಾತ್ರೆದು. ಜನ ಆರತಿ ಹಿಡ್ಕೊಂಡು ಜಾತ್ರೆಗೆ ಹಿಂದಿಂದ ಹೋಗ್ತಾ ಇದ್ದಾರೆ ರಥದ ಹಿಂದ್ಗಡೆ. ನೋಡ್ರಿ ಎಷ್ಟು ಜನ ಅದ ರಥ ಎಳಿಕತ್ತಾರ. ಇಲ್ಲಿ ಗೊಂಬೆಗಳನ್ನ ಮಾರಕತ್ತಾನ ಅಣ್ಣ. ಇಲ್ಲಿ ಸರಗಳನ್ನ ಮಾರಕ್ಕಿಟ್ಟಾರು. ಇಲ್ಲಿ ಬತ್ತಿ ಕುಂಕುಮ ಅರಿಶಿಣ ಎಲ್ಲ ಮಾರಕ್ಕಿಟ್ಟಾರ. ಜಾತ್ರೆ ಪ್ರಸಂಗ ರೀ ಇದು. ಜಾತ್ರೆ ಒಳಗಡೆ ಎಲ್ಲ ಹಿಂಗೆ ಇರ್ತದಲ್ಲ. ಇಲ್ಲಿ ತೆಂಗಿನಕಾಯಿ ಮಾರಕ್ಕಿಟ್ಟಾರ. ಇಲ್ಲಿ ನಾವು ಊದುಬತ್ತಿ ಅದೆಲ್ಲ ಮಾರ್ಲಿಕ್ಕಿಟ್ಟಾರು. ಇಲ್ಲಿ ಮಾಲಿ ಮಾರಕ್ಕಿಟ್ಟಾರ. ಮಾಲಿ ತೆಂಗಿನಕಾಯಿ ಎಲ್ಲ ಮಾರಕತ್ತಾಣ ಅಜ್ಜ. ಇಲ್ಲಿ ನೋಡ್ರಿ ಜಾತ್ರೆ ಸಂದರ್ಭದೊಳಗೆಲ್ಲ ಮಾಡ್ತಿದ್ರು. ಇಲ್ಲಿ ಒಂದು ಸಣ್ಣದ ಒಂದು ಏನಪ್ಪ ಅಂತಂದ್ರೆ ಕಾಡಸಿದ್ದೇಶ್ವರ ಪ್ರಸನ್ನ ಅಂತ ಹೇಳಿ ಒಂದು ಸಣ್ಣ ಟೆಂಪಲ್ ಮಾಡಿದ್ರು. ಅದು ಕೂಡ ಭಾಳ ಚಂದ ಇತ್ತು. ಅಲ್ಲಿ ಬಳ್ಳಿ ಗಿಳಿ ಎಲ್ಲ ಭಾಳ ಚಂದ ಹಾಕ್ಕೊಂಡಿತ್ತಲ್ಲೇ. ಮತ್ತೀಗ ಸುತ್ತ ಹಾಕಿ ವಾಪಸ್ ರಥದ ಈ ಕಡೆ ಬಾಜು ಬಂದಿದ್ವಿ. ಇಲ್ಲಿ ನೋಡ್ರಿ ಬಾರಿಸ್ಕೊಂಡು ಊದ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ದೀಡ್ ನಮಸ್ಕಾರ ಹಾಕಕತ್ತಾರ. ಹಳೆ ಪದ್ಧತಿ ರೀ ಎಲ್ಲ ಇವು ನಾವು ಮಾಡ್ತಾ ಇದ್ವಿ. ಹಳೆ ಜನರೆಲ್ಲ ಮಾಡ್ತಾ ಇದ್ರು. ಆ ಒಂದು ಪದ್ಧತಿಗಳನ್ನು ಇಲ್ಲಿ ತೋರಿಸಿದ್ದಾರೆ. ಆರತಿ ಎಲ್ಲ ಹಿಡ್ಕೊಂಡು ಹೋಗ್ಲಿಕ್ಕತ್ತಾರ ಜನ. ಬಹಳ ಚಂದ ಚಿತ್ರಣ ಬಂದಿದಾವ. ಇದು ನಾನು ಇವಾಗ ಈ ವಿಡಿಯೋದೊಳಗಡೆ ಅರ್ಧ ಅಷ್ಟು ತೋರಿಸ್ಲಿಕ್ಕತ್ತೀನಿ. ಸೊ ಇನ್ನೂ ಅರ್ಧ ಪಾರ್ಟ್ ಅದ, ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಎಡಿಟ್ ಮಾಡಲಿಕ್ಕೆ ಅದೆಲ್ಲ ಕಂಟಿನ್ಯೂ ಭಾಳ ದೊಡ್ಡ ವಿಡಿಯೋ ಆಗ್ತದೆ. ಎಲ್ರಿಗೂ ನೋಡಲಿಕ್ಕೂ ಬೇಜಾರಾಗ್ತದೆ ಭಾಳ ದೊಡ್ಡದಂದ್ರೆ ಅಂತ ಹೇಳಿ ನಾನು ಅರ್ಧ ಅಷ್ಟೇ ಮಾಡಿದೆ. ಸೊ ಇದೊಂದು 15 ಮಿನಿಟ್ಸದ ವಿಡಿಯೋ ಅದ. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಅದು ಇಲ್ಲಾಂದ್ರೂ ಒಂದು 15 ಮಿನಿಟ್ಸದ ಆಗಬಹುದು. ಸೊ ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ನೋಡ್ರಿ ಜಾತ್ರೆ ಒಳಗೆ ಹಬ್ಬನೇ ಹಬ್ಬ. ಜನ ರಥ ಎಳಿತಾ ಅದರೆಲ್ಲ. ಜಾತ್ರೆ ಮುಂದ್ಗಡೆ ಇಲ್ಲಿ ಟೊಳ್ಳು ಬಾರಿಸ್ಕೊಂಡು ಜನ ಹೋಗ್ತಾ ಇದ್ರು. ಇಲ್ಲಿ ಕಟ್ಟಿಗೆ ಸಾಮಗ್ರಿಗಳು, ಬಾಗಿಲು ಚೌಕಟ್ಟುಗಳು ಎಲ್ಲ ಮಾಡಾಕಿಟ್ಟಾರು. ಇಲ್ಲಿ ಬಳೆ ಅಂಗಡಿ, ಇದು ಬಾಗಿಲು ಚೌಕಟ್ಟು, ಕಿಟಕಿ ಚೌಕಟ್ಟು.
ನೋಡ್ರಿ ಜಾತ್ರೆ ಪ್ರಸಂಗ ಕೊನೆಯದಾಗಿ